ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟಿಂಗನ್ನು ಈಗ ಮಧ್ಯಾಹ್ನದ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಒಂದು ವಾರದಿಂದ ಹಾಲಿನ ಮೇಗಿನ ಕೆನೆ ತೆಗೆದು ಇಟ್ಟ ಈ ಥರ ಬೆನ್ನಿ ತೆಗಿಬೇಕು ಇವತ್ತು ಮಿಕ್ಸರ್ ಹಚ್ಚಿ ಅಂತ ತಯಾರು ಮಾಡ್ಕೊಂಡೇನ್ರಿ. ಅಂದ್ರೆ ಈ ಗೋಳ್ಯಾಗಳು ಕೊಡೋ ಹಾಲು ಮತ್ತು ಪಾಕೆಟ್ ಹಾಲಿಂದ ಏನು ಬೆನ್ನಿ ಮಾಡಂಗಿಲ್ಲ ರೀ. ನಾನು ಅದು ಕೆನೆನೂ ಚಲೋ ಬರೋಂಗಿಲ್ಲ. ಊರಿಂದ ಇವರು ನಮ್ಮ ಮನೆಯವರು ಒಂದ್ಸಲ ಹಾಲು ತಂದಿದ್ರಿ. ಮತ್ತು ಅವಾಗ ನಮ್ಮ ತಂಗಿ ಒಂದ್ಸಲ ಬಂದು ಹಾಲು ತೊಗೊಂಬಂದಿದ್ಲಲ್ಲ, ಅದು ಹಾಲು ಕಾಶಿ ಅದ್ರ ಮೇಗಿನ ಕೆನೆ ದಿಪ್ಪ ಬರತ್ಲೆ ಅದನ್ನ ತೆಗೆದಿಟ್ಟೀನಿ ರೀ. ಊರಿಂದ ಏನಾರ ಹಾಲು ಗಟ್ಟೆನೋ ಹಾಲು ತಂದಿದ್ರಂದ್ರೆ ಅಷ್ಟನ ಬೆನ್ನಿ ತೆಗಿಯಾಕೆ ಇದು ಮಾಡ್ತೀನಿ ರೀ. ಇಲ್ಲ ಗೋಳ್ಯಾಗಳು ಹಾಲಿಲ್ಲಿ ನಾನು ಮಾಡೋಕ್ಕನ ಹೋಗಂಗಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಎಷ್ಟು ಲಗೂಟ್ನ ಬಂತಂತ ಹೇಳಿ ಬೆನ್ನಿ. ಒಂದು 2-3 ನಿಮಿಷನೂ ಹತ್ತಲಿಲ್ಲ ರೀ ನನಗೆ. ಒಂದು 2 ಸಲ ಮಿಕ್ಸರ್ ಇದು ಮಾಡ್ಬಿಟ್ಟಿಗೆ ಈ ಥರ ಗಟ್ಟಿಂಗ್ ಬಿಡ್ತು ಬೆನ್ನಿ. ಕೋಲ್ಡ್ ವಾಟರ್ ಹಾಕಿರ ಮತ್ತು ಇದು 8 ದಿನದಿಂದ ಫ್ರಿಜ್ನಾಗ ಐತಲ್ರಿ, ಅದ್ರ ಸಲುವಾಗಿ ಒಂದು ಸ್ವಲ್ಪ ಜಲ್ದಿನ ಬಂತು. ನಮ್ಮ ಅತ್ತೆಯಾರ ನಮ್ಮವ್ವಾರ ಹಿಂಗೆ ತುಪ್ಪ ಮಾಡಿ ಕೊಟ್ಟಿರ್ತಾರೆ. ಏನು ಇಲ್ಲಂತರೂ ಮಾಡೋಕೆ ಹೋಗಿಲ್ಲ ರೀ. ಸುಮ್ಮ ಹಿಂಗೆ ಏನಾರ ಒಂದು ಸ್ವಲ್ಪ ಹಾಲು ಗಟ್ಟಿ ಕೆನೆ ಬಂದಿತ್ತು ಅಂದ್ರೆ ಅದನ್ನ ತೆಗೆದಿಟ್ಟಟ್ಟ ಹಿಂಗೆ ಮಾಡ್ಕೊಳ್ತೀನಿ ಯಾವಾಗಾರ ಅಷ್ಟ. ಇದನ್ನು ಇವಾಗಲೇ ಕಾಯಿಸಿ ಬಿಡ್ತೇನೆ ನೋಡಿರಿ. ಇಟ್ರೆ ಮತ್ತು ಹಾಳನ ಆಗ್ತೈತಿ. ಬೆನ್ನಿ ಡೈರೆಕ್ಟಾಗಿ ಬೆನ್ನಿ ಅಂತರೂ ನಮ್ಮ ಮನ್ಯಾಗ ಯಾರು ತಿನ್ನಂಗಿಲ್ಲ ರೀ. ತುಪ್ಪ ಆದ್ರೆ ಒಂದು ಸ್ವಲ್ಪ ಅನ್ನದಾಗ ಇದ್ರಾಗ ಹಾಕೊಂಡು ತಿಂತಾರೆ. ಅದ್ರ ಸಲುವಾಗಿ ಇದನ್ನಷ್ಟು ಕಾಶಿ ಇದೇನು ಭಾಳನೂ ಇಲ್ಲ. ಕಾಶಿ ಏನು ತುಪ್ಪ ಐತಲ್ರಿ ಇವಾಗ ಆಲ್ರೆಡಿ ಇದ್ದಿದ್ರೊಳಗನ ಹಾಕಿಬಿಡ್ತೇನೆ. ಇವಾಗ ಮಜ್ಜಿಗೆ 8 ದಿನದಿಂದ ಮೊಸರು ದಾಗ ಕೆನೆ ಹಾಕಿಟ್ಟೇನಲ್ರಿ, ಅವತರ ನೀನು ತೊಗೊಳಂಗಿಲ್ಲ, ಚೆಲ್ಬಿಡ್ತೇನೆ. ಹಂಗೆ ಮಧ್ಯಾಹ್ನ ಫ್ರೀ ಇದ್ನಿ ಅಂಥೇಳಿ ಕೃಷ್ಣಂದು ಒಂದು ಕಿರೀಟ ರೆಡಿ ಮಾಡಬೇಕು ಅಂಥೇಳಿ ಕುಂತೇನೆ ನೋಡ್ರಿ. ಇನ್ಮೇಲೆ ಇದು ಕೃಷ್ಣಂದು ಜನ್ಮಾಷ್ಟಮಿ ಅದು ಬರ್ತೈತಲ್ರಿ, ಹಂಗೆ ಅವ ಫ್ಯಾನ್ಸಿ ಡ್ರೆಸ್ಸು ಇದಾವಲ್ರಿ, ಅದಕ್ಕನ್ನು ಸ್ವಲ್ಪ ಕಿರೀಟ ಅವೆಲ್ಲ ಸ್ವಲ್ಪ ಹಾಳಾಗ್ಯಾವ. ಅವತ್ರನ ಇನ್ನು ಒಂದೊಂದಾಗಿ ಇವಾಗಲೇ ಕಿರೀಟ ಅದು ಮಾಡಿ ಇಟ್ನಿ ಅಂದ್ರೆ ಅವಾಗ ಸ್ವಲ್ಪ ಕೊಡೋಕೆ ಅನುಕೂಲ ಆಗ್ತೈತ್ರಿ. ಹಿಂಗೆ ಸ್ಕೂಲ್ದಾಗ ಕೇಳ್ತಾರಲ್ಲ ರೆಂಟಿಗೆ, ಅವು ಡ್ರೆಸ್ ಎಲ್ಲ ಅದಾವ್ರಿ. ಕಿರೀಟ ಮತ್ತು ಇಂಥವೆಲ್ಲ ಸ್ವಲ್ಪ ಹಾಳಾಗ್ಯಾವ. ಅವತ್ರನ ಏನಾರ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಈಗಿರ್ತಾವ ಒಮ್ಮೆನ ಆಗಂಗಿಲ್ಲ ಅಂಥೇಳಿ ಮಾಡಾಕತ್ತೀನಿ ರೀ. ಫ್ರೀ ಇದನ್ನೆಲ್ಲ ಇವಾಗೇನು ಹೊಲಿಯೋನು ಇಲ್ಲಾಗಿತ್ತು. ಇಲ್ಲಿ ನಾನು ಏನು ಹಂಗೆ ಭಾಳ ಖರ್ಚು ಮಾಡಿ ಮಾಡಂಗಿಲ್ಲ ರೀ. ಮನ್ಯಾಗ ಇದ್ದಿದ್ರಲ್ಲೇ ನಾ ಒಂದು ಗ್ಲಿಟರ್ ಪೇಪರ್ ಅಷ್ಟು ತೊಗೊಂಡೇನಿ ನೋಡ್ರಿ. ಇಲ್ಲಿ ಈ ಥರ ರಟ್ಟಿನೂ ಹಾಳಾಗಿದ್ದ ರಟ್ಟಿನ ಬುಕ್ಸಿದ್ದು ರಟ್ಟು ತೊಗೊಂಡೇನಿ. ಗ್ಲಿಟರ್ ಪೇಪರ್ಲೆ ಕಿರೀಟದ ಆಕಾರಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಈ ಥರ ಗಮ್ ಹಾಕಿ ಹಚ್ತೇನೆ ನೋಡ್ರಿ. ಅಂದರೆ ಅದು ಗ್ಲಿಟರ್ ಪೇಪರ್ ಅಷ್ಟ ಆದ್ರೆ ಹರಿದು ಹೋಗ್ಬೋದು. ಅದಕ್ಕೆ ಇಲ್ಲಿ ರಟ್ಟಿಂದ ಇದನ್ನು ದಿಪ್ಪಾಗಲಿ ಅಂಥೇಳಿ ರಟ್ಟು ತೊಗೊಂಡೇನಿ. ಮತ್ತು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಇನ್ನಷ್ಟು ಹೆಚ್ಚು ಲುಕ್ ಕಾಣಲಿ ಅಂಥೇಳಿ ಈ ಥರದ್ದು ಲೇಸ್ ಐತ್ರಿ. ವರ್ಷಕ್ಕೆ ಒಂದು ಸ್ವಲ್ಪ ಹಾಳಾಗಿದ್ದು ಅಂದ್ರೆ ಹೆಚ್ಚಾತಿ ಬೇಕು ಅಂಥೇಳಿ ಒಂದು ಸ್ವಲ್ಪ ಮಾಡಿ ಇಡ್ತೇನೆ. ಮತ್ತು ಇವು ಗ್ಲಿಟರ್ ಪೇಪರನ್ನು ಸ್ವಲ್ಪ ಮಕ್ಕಳು ಆಗ ಹಾಳು ಮಾಡಿಬಿಡ್ತಾರೆ ರೀ. ಅನ್ನತ್ಲೇ ಒಂದು ಸ್ವಲ್ಪ ವರ್ಷನೂ ಈ ಥರ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಈ ಥರದ್ದು ಲೇಸ ತಂದಿಟ್ಟೇನಿ ರೀ. ಒಂದು ಬಂಡಲನ ಐತೆ ಅನ್ಬೋದು, ಆ ಥರದ್ದು ತಂದಿಟ್ಟಿರ್ತೀನಿ. ಇದನ್ನು ಈ ಥರ ಸುತ್ತಲೂ ಹಚ್ಕೊಂಡೇನಿ. ಇಲ್ಲಿ ಈ ಥರ ಹಚ್ಬೇಕನ್ರಿ ಅದು ಯಾಕೋ ಭಾಳ ಆಡ್ ಅನ್ಸಕಿತ್ತು. ಅದಕ್ಕೆ ಮುಂದಿನ ಅದು ಕುಚ್ಚು ಟೈಪ್ ಐತಲ್ಲ ಅದನ್ನು ಕಟ್ ಮಾಡಿ ಲೇಸ್ ಅಷ್ಟೇ ಹಚ್ಚೀನಿ ರೀ. ನಿಮ್ಗೆ ಬೇರೆ ಥರ ಇದ್ರೆ ಲೇಸ್ ಅದನ್ನು ಹಚ್ಕೊಳ್ಬೋದು. ಇವಾಗ ನನಗೆ ಬೇರೆ ಕಡೆ ಇದ್ದಿರಲಿಲ್ಲ, ನಾನು ಅದನ್ನು ಹಚ್ಕೊಂಡ್ರಿ ಅದನ್ನ ಕಟ್ ಮಾಡಿ. ಇಲ್ಲಿ ದಂಡಿಗೆ 2 ಹೋಲ್ ಮಾಡಿ ಈ ಥರ ದಾರ ಹಾಕ್ಕೊಂಡ್ಬಿಡ್ತೀನಿ. ನಡಕ್ಕೊಂದು ಫ್ಲವರ್ ಇದ್ರಿ ಅದ ಎದ್ರದ್ದು ಬ್ಯಾಗಿಂದ ಏನೋ ತೆಗೆದಿಟ್ಟಿದ್ನಿ, ಅದನ್ನು ಹಚ್ಕೊಂಡೇನಿ. ಇಲ್ಲಾಂದ್ರೆ ಕುಂದನ್ ಬೇಕಂದ್ರೆ ಹಚ್ಕೊಳ್ಬೋದು ನೋಡ್ರಿ ಈ ಥರ. ಅದಕ್ಕೆ ಇಲ್ಲಿ ನವಿಲ್ಗಾರಿ ಅಟ್ಯಾಚ್ ಮಾಡಿಬಿಡ್ತೀನಿ. ಇಲ್ಲಿ ಒಳಗೆ ಗ್ಲಿಟರ್ ಪೇಪರ್ ರಟ್ಟಿಂದ ಇದನ್ನ ಹಚ್ಚಿರ್ತೀವಲ್ರಿ, ಅದ್ರಾಗೂ ಸೇರಿಸಿರೂ ಆಗ್ತೈತಿ. ಈ ಥರ ಪಿನ್ ಮಾಡ್ರೂ ನಡಿತೈತಿ ನೋಡ್ರಿ. ಇದೇ ಥರ ಈ ಥರದ ಆಕಾರಲೇನು ಮಾಡ್ಕೊಳ್ಬೋದು ನೋಡ್ರಿ. ಇಲ್ಲೊಂದು ಮಾಡಿಟ್ಟೇನಿ. ಈ ಥರ ಆಕಾರನೂ ಮಾಡ್ಕೊಳ್ಬೋದು, ಆ ಥರ ಆಕಾರ ನಮಗೆ ಯಾವ ಡಿಸೈನ್ ಬೇಕಲ್ಲ ಅದನ್ನು ಕಟ್ ಮಾಡ್ಕೊಳ್ಬೋದು. ಇಲ್ಲಿ ಕೈ ಕಟ್ಟಕ್ಕಂತ ಹೇಳಿ ಅಷ್ಟು ಸಿಂಪಲ್ ಮಾಡೇನಿ. ಮತ್ತು ಇದೊಂದು ಕೊಳಲ್ರಿ. ಇದು ಒಂದು ಸೆಟ್ ಆಯ್ತು ರೀ. ಬಟ್ಟೆ ಅಂತೂ ಏನು ಹಾಳಾಗಂಗಿಲ್ಲ. ಧೋತಿ ಪ್ಯಾಂಟು ಅದಾವ್ರಿ, ಅವು ಎಲ್ಲ ಸೆಟ್ ಐತಿ. ಇವು ಕಿರೀಟ ಇದು ಅದು ಅಷ್ಟು ಹಾಳಾಗ್ತವೆ. ವರ್ಷ ಮಕ್ಕಳು ಚೆನ್ನಾಗಿ ಇಟ್ಕೊಳ್ಳಂಗಿಲ್ಲ. ಏನಾರ ಇದನ್ನು ಮಾಡೇನೋ ಕೊಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಉಳಿದೆಲ್ಲ ಮಾಡ್ಕೊಂಡು ನೋಡ್ರಿ.
ಹಂಗೆ ನಿಮ್ಗೆ ಒಂದು ವಿಡಿಯೋ ನಾನು ಸ್ವಲ್ಪ ದಿನ ಹಿಂದೆ ಮಾಡಿ ಇಟ್ಟೀನಿ ರೀ. ಅದನ್ನು ಇವತ್ತು ನಾ ಅಪ್ಲೋಡ್ ಮಾಡತ್ತೀನಿ. ಯಾವುದಂದ್ರೆ ನಾನು ಹೇಳಿದ್ನಲ್ಲ ಆರಿ ವರ್ಕ್ ಕ್ಲಾಸಿಗೆ ಹೋಗ್ತಿದ್ದೆ ಅಂಥೇಳಿ, ಆ ಬುಟ್ಟಿಗೆ ನೀ ಹೆಂಗೆ ಐತಿ ಅಂಥೇಳಿ ನಿಮಗೆ ತೋರ್ಸತ್ತೇನೆ ನೋಡಿರಿ. ಇಲ್ಲಿ ಈ ಥರ ಶಾಂಪಲ್ ಹಂಗೆ ಆರಿ ವರ್ಕ್ ಮಾಡಿ ಹಾಕಿರ್ತಾರೆ. ಈ ಥರದ್ದು ನನಗೆ ಆಸೆ ಭಾಳ ಐತ್ರಿ. ಈ ಥರದ್ದು ಒಂದು ಶಾಪ್ ಮಾಡಬೇಕು, ನಾನು ಆರಿ ವರ್ಕತ್ತು ಸ್ಟಾರ್ಟ್ ಮಾಡಬೇಕು, ಹಿಂಗೆ ಮಾಡೋರನ್ನ ತಂದಿಡಬೇಕು, ಹೊಲೆಯವ್ರನ್ನೂ ಹಚ್ಚಬೇಕು, ಹೀಗೆಲ್ಲ ಒಂದು ಆಸೆ ಐತ್ರಿ. ಅದು ಯಾವಾಗ ಹಿಡಿಯಿರ್ತದೆ ಗೊತ್ತಿಲ್ಲ. ಈ ಶಾಪ್ ನೋಡಿ ಅಂತೂ ತೀರಾ ನನಗೆ ಆಸೆ ಬಂದಂಗೆ ಆಯ್ತು. ಆದರೆ ಅದು ಯಾವಾಗ ರಾಯರ ಕೈಗೂಡಿಸ್ಕೊಡ್ತಾರೋ ಗೊತ್ತಿಲ್ಲ ರೀ. ಇಲ್ಲಿ ಮಾಸ್ಟ್ರುಗಳು ಏನದಾರಲ್ರಿ ಎಲ್ಲ ಥರನೂ ಸ್ಟಿಚ್ ಮಾಡ್ತಾರೆ, ಆರಿ ವರ್ಕ್ ಮಾಡ್ತಾರೆ. ಇಲ್ಲೇನು ಗೊಂಬೆಗಳಿಗೆ ಹಾಕಿ ಕುಂದ್ಸ್ಯಾರ ನೋಡ್ರಿ, ಅವೆಲ್ಲ ರೆಂಟಿಗೆ ಕೊಡಾಕಂತ ಹೇಳಿ ಹಾಕಿಟ್ಟಾರ. ಪ್ರೀ ವೆಡ್ಡಿಂಗ್ ಶೂಟು ಅವೆಲ್ಲ ಎಲ್ಲ ಸಿಗ್ತೈತೆ ರೀ. ಬ್ಲೌಸ್ದಿಂದ ಹಿಡ್ಕೊಂಡು ಲೆಹೆಂಗಾ, ಫ್ರಾಕ್ ಎಲ್ಲನೂ ರೆಂಟಿಗೆ ಕೊಡ್ತಾರೆ ರೀ. ಇಲ್ಲಿ ಆರಿ ವರ್ಕ್ ಮಾಡಿ ಹಾಕಿದ್ದು ಬ್ಲೌಸ್ಗಳು ಅದಾವೆ ನೋಡ್ರಿ, ಮತ್ತು ಫ್ರಾಕ್ಗಳು ತೋರ್ಸತ್ತೀನಿ ನೋಡ್ರಿ. ಈ ಥರ ಶಾರ್ಟ್ಸೂ ಅದಾವೆ, ಎಲ್ಲ ಥರ ಸ್ಟಿಚ್ ಮಾಡ್ತಾರೆ ರೀ. ಮತ್ತು ಇಲ್ಲಿ ನಮಗಿಂತ ಹಿಂದಗಡೆ ಬಂದು ಕಲ್ಯಾಕೇನು ಬಂದಾರಲ್ರಿ ಆರಿ ವರ್ಕ, ಅವ್ರು ಹಾಕಿದ್ದಂಥ ವರ್ಕ್ ನೋಡ್ರಿ. ಇವಾಗ ಬಂದಾರವ್ರು ಇವಾಗ ಕಲ್ಯಾಕತ್ತಾರ. ನಾವೇನೈತಲ್ರಿ ಇದನ್ನೆಲ್ಲ ಕಲಿತು ಬ್ಲೌಸ್ ಹಾಕಕ್ಕಂತ ಹಾಕಿನ್ರಿ ನಾ. ಈಗ ಆಲ್ರೆಡಿ ವರ್ಕ್ನೂ ಆಗೈತಿ ಒಂದು ಸ್ವಲ್ಪ. ಇಲ್ಲಿ ಪಿಂಕ್ ಕಲರ್ ಕಾಣಿಸತ್ತೈತಲ್ರಿ, ಅದು ನಾನು ಹಾಕಿದ್ದ ಬ್ಲೌಸ ನಂದನ. ಅಂದ್ರೆ ಆರಿ ವರ್ಕ್ ಹೇಳ್ಕೊಡ್ತಾರೆ. ಹೇಳಿಕೊಟ್ಟು ಲಾಸ್ಟಿಗೆ ನಮ್ಮದ ಒಂದು ಬ್ಲೌಸ್ನ ಆರಿ ವರ್ಕ್ ಪೂರ್ತಿಯಾಗಿ ಯಾವ ಥರ ಎಲ್ಲಿ ಯಾವುದು ಹಾಕಬೇಕು, ಅಳತೆ ಹೆಂಗೆ ತೊಗೋಬೇಕು ಎಲ್ಲನೂ ಹೇಳಕ್ಕಂತ ಹೇಳಿ ನಮ್ಮದ ಒಂದು ಬ್ಲೌಸ್ನ ಹಾಕಿಸಿ ಡಿಸೈನ್ ಮಾಡಿಸಿ ಲಾಸ್ಟಿಗೆ ಬಿಡ್ತಾರೆ ನಮಗೆ ರೀ. ಅದು ನಮಗೆ ಲಾಸ್ಟ್ ಇತ್ತು. ನಾವು ನಂದು ಬ್ಲೌಸ್ ಹಾಕಿದ್ದೀನಿ, ನಾನು ಡಿಸೈನ್ ಮಾಡಕತ್ತಿದ್ದೀವಿ. ಈಗ ಇಲ್ಲಿ ತೋರ್ಸತ್ತೇನೆ ನೋಡ್ರಿ. ಇದು ಶಾಪ್ದಾಗನ ಮತ್ತೊಬ್ಬರು ರೆಂಟಿಗೆ ಇಟ್ಟಾರ. ಇವನು ಏನ್ರಿ ಅವು ಜ್ಯುವೆಲರಿನೂ ಇಟ್ಟಾರ್ರಿ, ರೆಂಟಿಗೆನ ಕೊಡ್ತಾರೆ ಅವನು ಕೂಡ. ಮತ್ತು ಮಾರೋನು ಅದಾವ. ಇದು ನೋಡ್ರಿ ನಾ ಹಾಕಿದ್ದು ಬ್ಲೌಸ. ಡಿಸೈನ್ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಇದು ಫಸ್ಟ್ ಬ್ಲೌಸ್ ರೀ, ನಾ ಡಿಸೈನ್ ಮಾಡಿದ್ದು ಇದು ಫಸ್ಟ್ ಬ್ಲೌಸ. ಈ ವಿಡಿಯೋ ಮಾಡಿನೂ ಭಾಳ ದಿನ ಆತಲ್ರಿ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಒಂದು ಸಲ ಹಾಕ್ಕೊಂಡೇನಿ. ನೀವು ಶಾರ್ಟ್ದಾಗ ಹಾಕೇನೇನೋ, ಶಾರ್ಟ್ಸ್ದೊಳಗೆ ಹಾಕೀನಿ. ನಮ್ಮ ತಂಗಿ ಜೊತೆ ಒಂದು ಫೋಟೋದ ಹಾಕಿದ್ದೀನಿ, ಅದ್ರೊಳಗೆ ಹಾಕ್ಕೊಂಡೇನಿ ರೀ ಬ್ಲೌಸ. ಮತ್ತು ನನ್ನ ವೀಡಿಯೋಸ್ ನಿಮಗೆ ಹೆಂಗೆ ಅನ್ಸತ್ತವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ವಿಡಿಯೋಸ್ ಮಾಡೋಕೆ. ಯಾಕೋ ಸಬ್ಸ್ಕ್ರೈಬರ ಆಗ್ಬಾರ್ರಿ. ಇವಾಗ ಒಂದು 100 ವಿಡಿಯೋಸ್ ಹಾಕೀನಿ ಅಂದ್ರೆ ಬರೀ ಈಗ 90 ಸಬ್ಸ್ಕ್ರೈಬರ್ ಅದಾರ. 9 ತಿಂಗಳೇನೋ ಆತ್ರಿ ನಾ ಚಾನಲ್ ಸ್ಟಾರ್ಟ್ ಮಾಡಿ, 90 ಸಬ್ಸ್ಕ್ರೈಬರ್ ಈಗ ಬರೀ. ಹಿಂಗಾಗನ ಯಾಕೆ ಇಂಟ್ರೆಸ್ಟ ಬರ್ವಾತ್ರಿ ವಿಡಿಯೋಸ್ ಮಾಡೋಕೆ. ಈಗಲಿ ನೋಡೋಣ ಎಲ್ಲಿಗೆ ಬರ್ತೈತಿ ಅಂಥೇಳಿ. ಇವೆಲ್ಲ ನೋಡ್ರಿ, ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಾರ. ಇದನ್ನ ಎಲ್ಲ ಡೆಲಿವರಿ ಕೊಡಾಕಂಥೇಳಿ ಒಬ್ಬೊಬ್ರು ಲೇಟ್ ಮಾಡಿ ಒಯ್ತಾರ್ರಿ ಬ್ಲೌಸ್ಗಳೆಲ್ಲ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಫ್ರೆಂಡ್ಸ್. ಬಾಯ್.